ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ಸುಮಾ. ಇವತ್ತು ನಾನು ನಿಮಗೆ ಏನು ತೋರಿಸ್ಕೊಡ್ತಾ ಇದ್ದೀನಿ ಅಂದರೆ, ಒಂದು ಬ್ಯಾಕ್ ಸಿಂಪಲ್ಲಾಗಿ ಯಾವ ಥರ ನೆಕ್ನ ನಾವು ಕಟ್ಟಿಂಗ್ನ ಮಾಡ್ಬೋದು ಅನ್ನೋದನ್ನ ಇವತ್ತು ಸ್ಟಿಚಿಂಗು ಮತ್ತು ಕಟ್ಟಿಂಗು ಸ್ಟಿಚಿಂಗ್ ಮತ್ತು ಮಾರ್ಕಿಂಗ್ ಕಟ್ಟಿಂಗ್ ಎರಡೂ ತೋರಿಸ್ತಾ ಇದ್ದೀನಿ ನಾನು ನಿಮಗೆ. ಫ್ರೆಂಡ್ಸ್, ಇಲ್ಲಿ ನಾನು ಬ್ಯಾಕ್ ಪಾರ್ಟ್ನ ತೊಗೊಂಡಿದ್ದೀನಿ. ಬ್ಯಾಕ್ ಪಾರ್ಟ್ನ ನಾನು ಫಸ್ಟಿಗೆ ಇಲ್ಲಿ ನಾನು ಡೀಪಾಗಿ ಫೋಕಸ್ ಮಾಡ್ತಾ ಇರೋದ್ರಿಂದ ಇಲ್ಲಿ ಡೀಪ್ ಮೆಜರ್ಮೆಂಟಾಗಿ ಹೇಳ್ತಾ ಇದ್ದೀನಿ. ಲೆಂತ್ ಬಂದುಬಿಟ್ಟು ಅವ್ರದ್ದು 15 ಇಂಚಿದೆ. ಆರ್ಮೋಲು ಡೌನಿಂಗ್ ಬಂದುಬಿಟ್ಟು ನಾನಿಲ್ಲಿ ಇದು ಕಾಲು ತೊಗೊಂಡಿದ್ದೀನಿ. ಇವಾಗ ನನ್ನ ನೆಕ್ ವಿಡ್ತ್ ಯಾವ ಥರ ಶೋಲ್ಡರ್ ವಿಡ್ತ್ ತೊಗೊಂಡಿರ್ತೀನಿ, ಇವಾಗ ನಾನು ತೋರಿಸ್ತಾ ಇದ್ದೀನಿ ನೋಡಿ, ಅಲ್ಲಿ ಡ್ರಾ ಮಾಡಿ ಆ ಥರ ನಾನು ಡ್ರಾ ಮಾಡ್ತಾಯಿದ್ದೀನಿ. ಇವಾಗ ನಾನು ನೋಡಿ ಗೊತ್ತಾಗ್ತಾ ಇದೆ ನಿಮಗೆ. ನಾನು ಅದೇ ಮುಂಚೆ ಹೇಳ್ದಂಗೆ ನಾನು ಆರ್ಮೋಹಲ್ಲು 5 ಕಾಲು ತೊಗೊಂಡಿದ್ದೀನಿ. ಬ್ಲೌಸ್ ಲೆಂತ್ ಬಂದುಬಿಟ್ಟು ಬ್ಯಾಕ್ ಲೆಂತ್ ಬಂದುಬಿಟ್ಟು 15 ಇಂಚ್ ತೊಗೊಂಡಿದ್ದೀನಿ. ರೆಡಿ ಬಂದು ನಮಗೆ 14 ಇಂಚ್ ಬರುತ್ತೆ. ಬಾಡಿ ಫಿಟ್ಟಿಂಗ್ ಬಂದುಬಿಟ್ಟು ನಾನು 10 ಇಂಚ್ ತೊಗೊಂಡಿದ್ದೀನಿ. 40 ಸೈಜು ಬ್ಲೌಸ್ ಇದು. ಹಾಗಾಗಿ ಇವಾಗ ನೋಡಿ ನಾನು ಈ ಥರ ಡ್ರಾನ ಮಾಡ್ಕೊಂಡಿದ್ದೀನಿ. ನಿಮಗೆ ಇದು ಈಗ ನಾನು ಇಷ್ಟು ಬ್ರಾಡಾ ಬೇಕು ಅನ್ನೋರಿಗೆ ಮಾತ್ರ ತೋರಿಸಿದ್ದೀನಿ. ಬೇಡ ಅನ್ನೋರು ಇದೇ ಡಿಸೈನ್ನ ಸ್ವಲ್ಪ ಬ್ರಾಡಾಗಿ ಕಡಿಮೆ ಮಾಡಿ ನೀವು ಈ ಶೇಪ್ನ ಹಾಕ್ಕೊಳ್ಬೋದು. ಫ್ರೆಂಡ್ಸ್ ನೋಡಿ, ನಾನು ಮತ್ತೆ ಇನ್ನೂ ಒಂದು ಸಲ ಬ್ರಾಡಾಗಿ ಕಡಿಮೆ ಹಾಕ್ಬಿಟ್ಟು ಅಂದರೆ ಡಿಸೈನಲ್ಲೇ ಸ್ವಲ್ಪ ಕಡಿಮೆ ಬ್ರಾಡ್ ಇಟ್ಬಿಟ್ಟು ನೋಡಿ, ಇವಾಗ ಹತ್ತತ್ರ 1 ಇಂಚಷ್ಟು ನಾನು ಕಡಿಮೆ ಮಾಡ್ತೀನಿ ಬ್ರಾಡು. ಯಾಕೆಂದರೆ ಎಲ್ಲರೂ ಒಂದೇ ಥರ ಬ್ರಾಡ್ ಹಾಕಲ್ಲ ಅಲ್ವಾ ಫ್ರೆಂಡ್ಸ್ಗೆ. ಅಂದರೆ ಇದು ಬಂದುಬಿಟ್ಟು ಅಗಲ ಜಾಸ್ತಿ ಆಗುತ್ತೆ. ಉದ್ದ ನಾನು ಇಲ್ಲಿ 10.5 ಇಂಚ್ ತೊಗೊಂಡಿದ್ದೀನಿ. ಅಗಲ ಬಂದುಬಿಟ್ಟು ಇಲ್ಲಿ ನಾನು 2.5ಇಂದ 4 ಇಂಚ್ವರೆಗೂ ಜಾಸ್ತಿ ಆಗುತ್ತೆ. ಹಂಗಾಗಿ ಬೇಡ ಅನ್ನೋರಿಗೆ ಸ್ವಲ್ಪ ಕಡಿಮೆನೂ ಕೂಡ ನೀವು ಮಾಡ್ಕೋಬೋದು. ನಾನು ಈ ಶೇಪ್ನಲ್ಲಿ ಬೇಕಾದರೆ ನೀವು ಎಷ್ಟು ಡಿಸೈನ್ ಬೇಕಾದರೂ ಮಾಡ್ಕೋಬೋದು. ಡಿಸೈನರ್ ಲೇಸ್ಗಳನ್ನ ಸ್ಟಿಚ್ ಮಾಡ್ಕೋಬೋದು. ನೆಟ್ ಕ್ಲಾತ್ನಲ್ಲಿ ನೀವು ಡಿಸೈನ್ನ ಮಾಡ್ಕೋಬೋದು. ಫ್ರೆಂಡ್ಸ್, ಆದಷ್ಟು ನಿಮ್ಮ ಕ್ರಿಯೇಟಿವಿಟಿ ಅಂತ ಹೇಳ್ತೀನಿ. ಈ ನೆಕ್ಕನ್ನ ಕಟ್ ಮಾಡೋದು ನಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಹಾಗಾಗಿ ಇವಾಗ ನೋಡಿ ನಾನು ಫ್ರಂಟು ಮುಂಚೆನೇ ಕಟ್ ಮಾಡ್ಕೊಂಡಿದ್ದೀನಿ. ತುಂಬ ಸಲ ಫ್ರಂಟ್ ಪಾರ್ಟಾಗಿ ತೋರಿಸಿದ್ದೀನಿ. ನಿಮಗೆ ಬೇಕು ಅಂದರೆ ಕಮೆಂಟ್ ಮಾಡಿ ತಿಳಿಸಿ. ಖಂಡಿತವಾಗ್ಲೂ ನಾನು ನಿಮಗೆ ಅದನ್ನು ಹೇಳ್ತೀನಿ, ನಾನು ನಿಮಗೆ ಯಾವ ಥರ ಅಂತ. ಬೇಕಾದ್ರೆ ನಿಮಗೆ ನಾನು ಮಾರ್ಕ್ ಮಾಡುವಾಗ ತುಂಬ ಡೀಟೇಲಾಗಿ ಹೇಳ್ತೀನಿ. ಬೇಕಾದರೆ ಫ್ರಂಟ್ ಪಾರ್ಟು ಮತ್ತು ಕ್ರಾಸ್ ಪಟ್ಟಿ ಅದು ಯಾವ ಥರ ಬರುತ್ತೆ, ಎಷ್ಟೆಷ್ಟು ನೀವು ಎಷ್ಟೆಷ್ಟು ನೀವು ಗ್ಯಾಪಲ್ಲಿ ನೀವು ಕಟ್ ಮಾಡ್ಕೋಬೇಕು, ಎಷ್ಟು ಎಕ್ಸ್ಟ್ರಾ ಬಿಟ್ಕೋಬೇಕು ಅನ್ನೋದನ್ನ ಖಂಡಿತವಾಗ್ಲೂ ನಾನು ಫ್ರಂಟ್ ಪಾರ್ಟ್ದೇ ಸಪ್ರೇಟ್ ವಿಡಿಯೋ ಮಾಡ್ತೀನಿ. ನಾನು ಬೇಕಾದ್ರೆ ಇದೇ ವಿಡಿಯೋನಲ್ಲಿ ಇದೆ, ನಾನು ನೆಕ್ಸ್ಟ್ ಅದನ್ನು ಕೂಡ ಅಪ್ಲೋಡ್ ಮಾಡ್ತೀನಿ ನಾನು ನಿಮಗೆ. ಯಾಕೆ ಅಂದರೆ ಫ್ರೆಂಡ್ಸ್, ನಾನು ಯಾವಾಗಲೂ ಹೇಳೋ ಥರ ಬಿಗಿನರ್ಸ್ಗಳಿಗೆ ಇವಂತೂ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಯಾಕೆ ಅಂದರೆ ನಾನು ಫೇಸ್ ಮಾಡಿರೋಂಥ ಪ್ರಾಬ್ಲಮ್ ಕೂಡ ಅವೇನೇ ಆಗಿರ್ತವೆ. ನಾನು ಹೇಳ್ತಾ ಇಲ್ವ, ನನ್ನ ಟೈಲರಿಂಗ್ ಜರ್ನಿನ ನೀವು ಮಿಸ್ ಮಾಡ್ಕೋಬೇಡಿ. ನನಗೆ ಇಷ್ಟರಲ್ಲೇ ನಾನು ವೀಡಿಯೋಸ್ನ ನಿಮಗೆ ಮಾಡ್ತೀನಿ ನೋಡಿ. ಆವಾಗ ನಾನು ನನ್ನ ಟೈಲರಿಂಗ್ ಜರ್ನಿ ಯಾವ ಥರ ಇತ್ತು ಅನ್ನೋದನ್ನ ನಾನು ತುಂಬಾ ಡೀಟೇಲಾಗಿ ನಾನು ನಿಮ್ಮ ಜೊತೆ ಶೇರ್ನ ಮಾಡ್ಕೊತೀನಿ. ಆ ವಿಡಿಯೋಸ್ನ ನೋಡಿದರೆ ಖಂಡಿತವಾಗ್ಲೂ ನಾನು ನಿಮಗೆ ಏನೆಲ್ಲ ಫೇಸ್ನ ನಾನು ಮಾಡಿದ್ದೀನಿ ಅನ್ನೋದು ನಿಮಗೆ ಗೊತ್ತಾಗುತ್ತೆ. ಇವಾಗ ನೋಡಿ, ನಾನಿಲ್ಲಿ ಫ್ರಂಟು ಮತ್ತು ಬ್ಯಾಕ್ನು ನಾನು ಈ ಥರ ಇಟ್ಬಿಟ್ಟು ಎಲ್ಲೂ ಬಟ್ಟೆ ವೇಸ್ಟ್ ಮಾಡದೇ ಇರೋ ಥರ ನಾನು ಕಟ್ಟಿಂಗ್ನ ಮಾಡ್ಕೋತೀನಿ. ಫ್ರೆಂಡ್ಸ್, ನೀವು ಇದೇ ಥರ ಲೈನಿಂಗ್ನ ಕಟ್ ಮಾಡ್ಕೊಂಡ್ಮೇಲೆ ನೀವು ಇದೇ ಥರ ನೀವು ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೊಳ್ಳಿ. ಬಟ್ಟೆ ಎಲ್ಲೂ ಕೂಡ ವೇಸ್ಟ್ ಆಗಲ್ಲ. ನಮಗೆ ಕ್ರಾಸ್ ಪಟ್ಟಿಗೂ ಕೂಡ ನಮ್ಗೆ ಇಲ್ಲೇ ಬಟ್ಟೆ ಸಿಗುತ್ತೆ ಅಂತ ಹೇಳ್ಬೋದು. ಗೊತ್ತಾಗ್ತಾ ಇದೆ ಅಲ್ವಾ, ವಿಡ್ತ್ ನಿಮಗೆ ಸಿಗುತ್ತೆ ನಮಗೆ ಕ್ರಾಸ್ ಪಟ್ಟಿಗೆ ಅಂತ. ಆಮೇಲೆ ನೆಕ್ಸ್ಟು ನಮಗೆ ಆರಾಮಾಗಿ ಎಲ್ಬೋ ಸ್ಲೀವ್ಸ್ ಇಟ್ಟರು ನಮಗೆ ಸ್ವಲ್ಪ ಬಟ್ಟೆ ಮಿಕ್ಕುತ್ತೆ. ಬಟ್ ಅದು ನಾವೇನಕ್ಕೂ ಯೂಸ್ ಮಾಡ್ಕೊಳಕ್ಕಾಗಲ್ಲ. ಬಟ್ ಆದ್ರೂ ನೀಟಾಗಿ ಬಟ್ಟೆಯ ಇದೆ ಅಂದ್ಬಿಟ್ಟು ಹೆಂಗೆ ಬೇಕಂಗೆ ಕಟ್ ಮಾಡಲ್ಲ ನಾನು. ಆದಷ್ಟು ಬಟ್ಟೆನ ಮಿಕ್ಸೋಕ್ಕೆ ಟ್ರೈನ ಮಾಡ್ತೀನಿ. ಅದು ನನಗೆ ಯೂಸ್ ಇಲ್ಲ ಅಂದ್ರೂ ಪರವಾಗಿಲ್ಲ. ಹಂಗಾಗಿ ಇವಾಗ ನೋಡಿ ನಾನು ಈ ಥರ ಕಟ್ಟಿಂಗ್ನ ಮಾಡ್ಕೋತಾ ಇದ್ದೀನಿ. ನೀವು ಸ್ಟಿಚ್ಚಿಂಗ್ ಮಾಡೋವರೆಗೂ ನೀವು ಅದನ್ನು ಅಂದರೆ ಮೇನ್ ಫ್ಯಾಬ್ರಿಕ್ ಮಾತ್ರ ಶೇಪ್ನ ಕಟ್ ಮಾಡಬೇಡಿ. ಅದನ್ನು ಸ್ಟಿಚಿಂಗ್ ಮಾಡುವಾಗಲೇ ಕಟ್ ಮಾಡಿಕೊಂಡ್ರೆ ತುಂಬ ಈಸಿ ಆಗುತ್ತೆ ಫ್ರೆಂಡ್ಸ್ ನಿಮಗೆ. ಹಂಗಾಗಿ ನಾನು ಸ್ಟಿಚಿಂಗು ಕೂಡ ಇದರಲ್ಲೇ ನಾನು ಆ್ಯಡ್ ಮಾಡಿದ್ದೀನಿ ನೋಡಿ. ನಾನು ನಿಮಗೆ ತೋರಿಸ್ತೀನಿ. ನಾನು ಲಾಸ್ಟಿಗೆ ನಿಮಗೆ ಯಾವ ಥರ ಬಂದಿದೆ ಬ್ಲೌಸು ಅನ್ನೋದನ್ನ ನಾನು ನಿಮಗೆ ತೋರಿಸ್ತೀನಿ. ಇವಾಗ ನೋಡಿ, ಈಗ ಸ್ಟಿಚಿಂಗ್ನ ಮಾಡ್ತಾಯಿದ್ದೀನಿ ನಾನು.
ನೋಡಿ ನಾನು ಯಾಕೆ ನೆಕ್ನ ಕಟ್ ಮಾಡಬೇಡಿ ಅಂತ ಹೇಳಿದ್ದೀನಿ ನೋಡಿ, ನಿಮಗೆ ಸ್ಟಿಚ್ಚಿಂಗ್ ಮಾಡ್ಕೊಳ್ಳುವಾಗ ತುಂಬ ಈಸಿ ಆಗುತ್ತೆ. ನೀವು ಬಿಗಿನರ್ಸ್ ಆಗಿದ್ದರೆ ನೀವು ಒಂದೊಂದು ಗುಂಡು ಪಿನ್ಗಳನ್ನ ನೀವು ಶೇಪ್ಗಳಿಗೆ ಅಂದರೆ ನೀಟಾಗಿ ಆ ಕಡೆ ಒಂದು ಈ ಕಡೆ ಒಂದು ಸೆಂಟರ್ ಒಂದು ಹಾಕ್ಕೊಂಡ್ರೆ ತುಂಬ ಈಸಿ ಆಗುತ್ತೆ. ನಿಮಗೆ ಗೊತ್ತಾಗ್ತಾ ಇದೆ ಅನಿಸುತ್ತೆ ಇವಾಗ ನಾನು ಓಪನ್ ಮಾಡಿದ್ಮೇಲೆ ನಾನು ಯಾವ ಶೇಪ್ ಕಟ್ ಮಾಡಿದ್ದೀನಿ ಅಂತ. ಈ ಶೇಪ್ ಅಂತೂ ತುಂಬ ಚೆನ್ನಾಗಿರುತ್ತೆ ಫ್ರೆಂಡ್ಸ್. ನೀವು ಒಂದು ವರ್ಕ್ ಮಾಡಿಸ್ಕೊಂಡ್ರೂ ಕೂಡ ಅಥವಾ ನೀವೊಂದು ಲೇಸ್ಗಳನ್ನ ಇವಾಗ ತುಂಬ ಡಿಸೈನರ್ ಲೇಸ್ಗಳು ಬಂದಿದ್ದಾವೆ, ಲೇಸ್ ಹಾಕ್ಕೊಂಡ್ರೂ ಕೂಡ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ನೋಡಿ ಇವಾಗ ನಾನು ಸ್ವಲ್ಪ ಒಂದು ಹಾಫ್ ಆನ್ ಇಂಚು ಮಾರ್ಜಿನಿಗೆ ನಾನು ಸ್ಟಿಚ್ ಮಾಡ್ಕೊಂಡಿದ್ದೀನಿ. ಇವಾಗ ನಾನು ನೀಟಾಗಿ ಮೇನ್ ಫ್ಯಾಬ್ರಿಕ್ನ ಕಟ್ ಮಾಡ್ಕೋತೀನಿ. ನಾನು ಏನು ಶೇಪಿಗೆ ನಾನು ಮಾರ್ಕ್ ಹಾಕ್ಕೊಂಡು ಕಟ್ ಮಾಡ್ಕೊಂಡಿದ್ದೀನಿ ಅದಕ್ಕೆ ಕರೆಕ್ಟಾಗಿ ನಾನು ಕಟ್ ಮಾಡಿಕೊಂಡು ಇವಾಗ ನೋಡಿ ಇವಾಗ ನಾನು ಕೆಳಗಡೆನೂ ಕೂಡ ಇಲ್ಲಿ ನಾನೇನು ಒಳಗಡೆ ಬಟ್ಟೆ ಕೊಡೋದು ಆ ಥರದ್ದು ಏನು ಮಾಡ್ತಾಯಿಲ್ಲ. ಇವಾಗ ನೋಡಿ ಇಲ್ಲಿ ನಾನು ಸ್ಟಿಚ್ ಮಾಡ್ತಾಯಿದ್ದೀನಲ್ಲ ಇದೇ ಥರ ನಾನು ಸ್ಟಿಚಿಂಗ್ನ ಮಾಡ್ತೀನಿ. ನೋಡಿ ಈ ಥರ ನಾನು ಈ ಥರ ಶೇಪ್ ಇರುತ್ತಲ್ವ, ಆ ಶೇಪಿಗೆ ಒಂದೊಂದು ಈ ಥರ ನ್ಯಾಚ್ನ ಹಾಕ್ಕೊಂಡ್ರೆ ನಿಮಗೆ ಡಿಸೈನರ್ ಶೇಪು ಅಂದರೆ ಇದೊಂಥರ ತುಂಬ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಡಿಸೈನರ್ದು ಬ್ಲೌಸು ನಿಜವಾಗ್ಲೂ ತುಂಬ ನನಗೆ ತುಂಬ ಇಷ್ಟ ಆಯಿತು. ಇದಕ್ಕೆ ನಾನು ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಯಾವ ಥರ ಎಲ್ಲ ಸ್ಟಿಚ್ ಮಾಡಿದ್ದೀನಿ ಅನ್ನೋದನ್ನ ನಾನು ಲಾಸ್ಟಿಗೆ ನಾನು ತೋರಿಸ್ತೀನಿ. ಇವಾಗ ನೋಡಿ ಕರೆಕ್ಟಾಗಿ ನೀವು ಈ ಥರ ಒಂಚೂರು ಗೀಚ್ಕೊಳ್ಳಿ, ಆ ಲೈನಿಂಗು ಸ್ಟಿಫಾಗಿ ಕೂರೋ ಥರ. ಆಮೇಲೆ ನೀವು ನಿಧಾನವಾಗಿ ಕಿನಾರಿ ಸ್ಟಿಚ್ನ ಹಾಕ್ಕೊಳ್ಳಿ. ಫಸ್ಟು ನೀವು ಲೇಸ್ ಆದರೂ ಹಾಕಿ ಏನಾದರೂ ಅದು ಕ್ಲಾತಲ್ಲಿ ಡಿಸೈನ್ ಆದರೂ ಮಾಡಿ, ನೀವು ಫಸ್ಟಿಗೆ ಈ ಥರದೊಂದು ಗ್ರಿಪ್ಪಾಗಿ ಕೂರೋಕ್ಕೆ ನೀವು ಸ್ಟಿಚ್ನ ಹಾಕಲೇಬೇಕು. ಆವಾಗಲೇ ನಿಮಗೆ ನೀವು ಯಾವ ಶೇಪನ್ನ ಕೊಟ್ಕೊಂಡಿರ್ತೀರ ಆ ಶೇಪು ನಿಮಗೆ ನೀಟಾಗಿ ಬರುವಂಥದ್ದು. ನೋಡಿ ನಾನು ಇವಾಗ ಯಾವ ಥರ ಹಾಕ್ತಾಯಿದ್ದೀನಲ್ವ ಈ ಥರ ನೀವು ಹಾಕ್ಕೋಬೇಕಾಗುತ್ತೆ ಸ್ಟಿಚ್ನ. ನಿಧಾನವಾಗಿ ನೀವು ಸ್ಟಿಚ್ನ ಹಾಕ್ಕೊಳ್ಳಿ. ಕ್ಯಾನ್ವಾಸ್ ಹಾಕಿದ್ರೆ ಇದು ಒಳ್ಳೆ ನೆಟ್ ಕ್ಲಾತ್, ಸ್ವಲ್ಪ ನೆಟ್ ಕ್ಲಾತ್ ಥರನೇ ಇದೆ, ಹೊರಗಡೆ ಕಾಣಿಸುತ್ತೆ ಫ್ರೆಂಡ್ಸ್. ಹಂಗಾಗಿ ಇಲ್ಲ ಲೈನಿಂಗ್ ಮೇಲೆ ನಾವು ಕ್ಯಾನ್ವಾಸ್ ಕೊಡಬೇಕಾಗಿರುತ್ತೆ. ಹಂಗಾಗಿ ನಾನು ಆ ಥರ ಕೊಟ್ಟಿಲ್ಲ. ನಾನು ಇದೇ ಥರ ಈಸಿಯಾಗಿ ಸ್ಟಿಚ್ ಮಾಡ್ಕೋಬೋದು ಮತ್ತು ತುಂಬ ಚೆನ್ನಾಗಿ ಕೂರುತ್ತೆ. ಫಿನಿಶಿಂಗು ಕೂಡ ತುಂಬ ಚೆನ್ನಾಗಿ ಬಂದಿದೆ, ನೀವು ಲಾಸ್ಟ್ವರೆಗೂ ನೋಡ್ಬೋದು. ನೀವು ಕ್ಯಾನ್ವಾಸಲ್ಲೇ ಮಾಡ್ಕೋತೀವಿ ಅಂದರೂ ಕೂಡ ಕ್ಯಾನ್ವಾಸಲ್ಲೂ ನಾನು ನೆಕ್ಸ್ಟ್ ಯಾವ್ದಾದ್ರು ಈ ಥರ ಶೇಪ್ಗಳು ಡಿಸೈನ್ನ ಮಾಡಿದಾಗ ಕ್ಯಾನ್ವಾಸ್ ಹಾಕಿನೇ ನಾನು ವೀಡಿಯೋಗೋಸ್ಕರನೇ ನಾನು ಕ್ಯಾನ್ವಾಸ್ ಹಾಕಿ ನಾನು ಸ್ಟಿಚ್ನ ಮಾಡಿ ನಿಮಗೆ ತೋರಿಸ್ತೀನಿ. ಆದರೆ ಬಟ್ ವೇರಿಯೇಷನ್ ಅಂತ ಏನೂ ಬರಲ್ಲ, ಎರಡೂ ಫಿನಿಶಿಂಗು ತುಂಬಾ ಚೆನ್ನಾಗಿ ಬರುತ್ತೆ. ಇವಾಗ ನೋಡಿ ನಾನು ಕರೆಕ್ಟಾಗಿ ಔಟ್ಲೈನ್ ಸ್ಟಿಚ್ನ ಹಾಕೋತಾ ಇದ್ದೀನಿ. ಔಟ್ಲೈನ್ ಸ್ಟಿಚ್ ಹಾಕ್ಕೊಂಡು ನೀಟಾಗಿ ನೀವು ಫಿನಿಶಿಂಗ್ನ ಮಾಡಿಕೊಂಡು ನೆಕ್ಸ್ಟ್ ಎಕ್ಸ್ಟ್ರಾ ಬರುತ್ತಲ್ವ ಅದನ್ನು ನೀಟಾಗಿ ನೀವು ಟ್ರಿಮ್ನ ಮಾಡಬೇಕಾಗುತ್ತೆ. ಇವಾಗ ನೋಡಿ ನಾನು ಎಲ್ಲ ಫುಲ್ ಗ್ರಿಪ್ಪಿಗೆ ಸ್ಟಿಚ್ ಹಾಕೋತಾ ಇದ್ದೀನಿ. ಇಲ್ಲೂ ಕೂಡ ಅಷ್ಟೇ, ಕೆಳಗಡೆನೂ ಕೂಡ ಅದೇ ಥರ ನಾನು ಸ್ಟಿಚ್ನ ಹಾಕೋತಾ ಇದ್ದೀನಿ. ನೋಡಿ ಈ ಥರ ಸ್ಟಿಚ್ ಹಾಕ್ಕೊಂಡು ಫುಲ್ಲು ಈ ಕಡೆ ಸೈಡು ಅಷ್ಟೇ ನೀಟಾಗಿ. ಬಟ್ಟೆ ಮಾತ್ರ ಲೈನಿಂಗು ಲೂಸ್ ಬರಬಾರ್ದು, ನಿಮ್ಮದು ಮೇನ್ ಫ್ಯಾಬ್ರಿಕ್ಕು ಲೂಸ್ ಬರಬಾರ್ದು, ಅಂದರೆ ಬ್ಲೌಸ್ ಪೀಸೂ ಕೂಡ ಲೂಸ್ ಬರಬಾರ್ದು. ಆದಷ್ಟು ನೀಟಾಗಿ ಎರಡನ್ನೂ ಈವನ್ನಾಗಿ ಎಳ್ಕೊಂಡು ನೀವು ಸ್ಟಿಚ್ ಮಾಡಬೇಕಾಗುತ್ತೆ. ಆವಾಗಲೇ ನಿಮಗೆ ಬ್ಲೌಸು ಎಲ್ಲೂ ಕೂಡ ರಿಂಕಲ್ ಬರ್ದೇ ಲೂಸ್ ಥರ ಇರ್ದೇ ನಿಮಗೆ ನೀಟಾಗಿ ಕಾಣಿಸುತ್ತೆ ಅಂತ ಹೇಳ್ಬೋದು. ಇವಾಗ ನೋಡಿ ಶೇಪು ಈ ಥರ ಬಂದಿದೆ. ನೀವು ಈ ಥರವಾಗಿ ಈಸಿಯಾಗಿ ನೀವು ರೆಡಿ ಮಾಡ್ಕೋಬೋದು. ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ನ ಮಾಡಿ ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್ ಇವಾಗ ಫುಲ್ಲು ಬ್ಲೌಸು ಫಿನಿಶ್ ಆಗಿದೆ. ಬಟ್ ನಾನಿಲ್ಲಿ ಬ್ಯಾಕ್ ಡಿಸೈನ್ನ ಈ ಥರ ಅದೇ ನಾನು ಮುಂಚೆನೇ ಹೇಳ್ದಿರೋ ಥರ ನೀವು ಯಾವ ಥರ ಬೇಕಾದರೂ ಈ ಶೇಪಿಗೆ ನೀವು ಡಿಸೈನ್ನ ಮಾಡ್ಕೋಬೋದು. ನಾನಿಲ್ಲಿ ಅವ್ರು ಹೇಳಿದಿಷ್ಟೇ, ನಾನು ಇಷ್ಟೇ ಇದಾಗಿ ನಾನು ಸ್ಟಿಚ್ನ ಮಾಡಿದ್ದೀನಿ.